ದ್ವಿತೀಯ ಪಿ-ಯು-ಸಿಯಲ್ಲಿ ಭೂಗೋಳಶಾಸ್ತ್ರವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗಾಗಲೇ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2ರ ಉತ್ತರಗಳನ್ನು ನೋಡಿದೆವು. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಈಗ 1 ಮತ್ತು 2ರ ಪತ್ರಿಕೆಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ವಿಡಿಯೋದ ಲಿಂಕನ್ನು. ಅದನ್ನು ನೀವು ನೋಡಬಹುದು. ಈ ವಿಡಿಯೋದ ಹಿಂದೆನೇ ವಿಡಿಯೋ ಇವೆ, ನೀವು ನಮ್ಮ ಚಾನಲ್ನ ತೆಗೆದು ಕೂಡ ಪ್ಲೇಲಿಸ್ಟ್ನಲ್ಲೂ ಕೂಡ ನೋಡಬಹುದು. ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಮಾನವ ಭೂಗೋಳಶಾಸ್ತ್ರ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದವರು ಫ್ರೆಡ್ರಿಚ್ ರಾಟ್ಜೆಲ್. ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಪ್ರಪಂಚದ ಜನಸಂಖ್ಯಾ ಹಂಚಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ, ಪ್ರತಿಯೊಂದು ಓದೋದಿಲ್ಲ ನಾನು. ಇಲ್ಲಿ ಡಿ 1, 2, 3 ಅಂದರೆ 3 ಕೂಡ ಸರಿಯಾದ ಹೇಳಿಕೆಗಳಾಗಿವೆ ಇಲ್ಲಿ. ಇನ್ನು ಪಟ್ಟಿ 1ಅನ್ನು 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತಂದಿದ್ದಾರೆ. ನೋಡಿ, ಉತ್ತರ ಅಮೇರಿಕಾ ಪ್ರೈರಿ, ದಕ್ಷಿಣ ಅಮೇರಿಕಾ ಪಂಪಾಸ್, ಏಷ್ಯಾ ಸ್ಟೆಪ್ಪಿ, ಆಸ್ಟ್ರೇಲಿಯಾ ಡೌನ್ಸ್. ಇದು ಯಾವ ಇದರಲ್ಲಿದೆ? ಬಿ ಯಲ್ಲಿ ಇದೆ. ಆದ ಕಾರಣ ಬಿ ಅನ್ನೋದು ಸರಿಯಾದ ಒಂದು ಉತ್ತರ. ಇಲ್ಲಿ ಭಾರತೀಯ ಕೃಷಿಗೆ ನೀರಾವರಿ ಸೌಲಭ್ಯವು ಅತ್ಯವಶ್ಯಕ. ಭಾರತದಲ್ಲಿ ಅನಿಯಮಿತ, ಅನಿಶ್ಚಿತ, ಅಕಾಲಿಕ ಮಳೆಯ ಸ್ವರೂಪ ಮತ್ತು ಬರಗಾಲದ ಸಂಭವನೀಯತೆ ಸಾಮಾನ್ಯವಾಗಿದೆ. ನೋಡಿ, ಮಳೆಯ ಅನಿಶ್ಚಿತ ಆಗಿರೋದ್ರಿಂದ ನಮಗೆ ನೀರಾವರಿ ಸೌಲಭ್ಯ ಅತ್ಯವಶ್ಯಕ. ಆದ್ದರಿಂದ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ನೋಡಿ, ಭಾರತದಲ್ಲಿ ಮೊದಲ ದೂರದರ್ಶನ ಪ್ರಸಾರವಾದದ್ದು ಸೆಪ್ಟೆಂಬರ್ 15, 1959. ನೋಡಿ, ಆವರಣದಲ್ಲಿ ನೀಡಿರುವ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತಂದಿದ್ದಾರೆ. ಪರಿಸರ ಪ್ರಭುತ್ವವಾದವನ್ನು ಜರ್ಮನ್ ಪಂಥದವರು ಪ್ರಚಾರಪಡಿಸಿದರು. 2011ರ ವರದಿಯ ಪ್ರಕಾರ ಪ್ರಪಂಚದ ಸರಾಸರಿ ಮರಣ ಪ್ರಮಾಣ 8.37. ದಾಮೋದರ್ ನದಿ ಕಣಿವೆ ಸಂಸ್ಥೆ 1948 ವರ್ಷದಲ್ಲಿ ಸ್ಥಾಪನೆಗೊಂಡಿತು. ತಲ್ಚಾರ್ ಒಡಿಶಾ ರಾಜ್ಯದ ಪ್ರಮುಖ ಕಲ್ಲಿದ್ದಲು ಪ್ರದೇಶವಾಗಿದೆ. ಕೇಂದ್ರ ಕಚೇರಿ ಇರುವ ಸ್ಥಳ ಬೆಂಗಳೂರು. ನೋಡಿ, ಯಾವುದರದು ಅಂತ ಹೋಗಿದೆ ಅಲ್ಲಿ, ಅದನ್ನು ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬೇಕು. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ತಂಡ್ರಾ ಪ್ರದೇಶ, ನೋಡಿ ಆಲ್ರೆಡಿ ಹೊಂದಿಸಿ ಬರೆದಿದೆ. ತಂಡ್ರಾ ಪ್ರದೇಶ ಎಸ್ಕಿಮೋ, ಉಗಿ ಯಂತ್ರ ಜೇಮ್ಸ್ ವ್ಯಾಟ್, ಮೆಗಲೋಪೊಲಿಸ್ ಜೀನ್ ಗೋಟ್ಮನ್, ಹಳ್ಳಿಯಿಂದ ಹಳ್ಳಿಗೆ ಸ್ತ್ರೀ ವಲಸೆ, ನಡು ಫಸಲು ಬೆಳೆ ತರಕಾರಿಗಳು. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಎಂದರೇನು? ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದಗಳನ್ನು ಸಮನ್ವಯಗೊಳಿಸಿದ ಸಮಾನಾಂತರವಾದವೇ ನವೀಕರಿಸಿದ ಪರಿಸರವಾದ ಎನ್ನುವರು. ಪ್ರಪಂಚದ ಸರಾಸರಿ ನಿರೀಕ್ಷಿತ ಜೀವಿತಾವಧಿಯಷ್ಟು 68.09 ವರ್ಷಗಳು. ತೃತೀಯ ಆರ್ಥಿಕ ಉದ್ಯೋಗಗಳೆಂದರೇನು? ಪ್ರಾಥಮಿಕ ಮತ್ತು ದ್ವಿತೀಯ ವೃತ್ತಿಗಳಿಗೆ ಪೂರಕವಾಗಿದ್ದು ಎಲ್ಲ ಬಗೆಯ ಸೇವೆಗಳು, ಚಿಲ್ಲರೆ ವ್ಯಾಪಾರಗಳು, ಬ್ಯಾಂಕಿಂಗ್, ಮನರಂಜನೆ, ವಿದ್ಯಾಭ್ಯಾಸ, ಆರೋಗ್ಯ, ಸಾರಿಗೆ ಮತ್ತು ಸಂಪರ್ಕವನ್ನು ಒಳಗೊಂಡಿರುತ್ತದೆ. ವಿಐಎಸ್ಎಲ್ ವಿಸ್ತರಿಸಿ. ನೋಡಿ, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್. ಭಾರತದ ಅತಿ ಉದ್ದವಾದ ಅನಿಲ ಕೊಳವೆ ಮಾರ್ಗ ಯಾವುದು? ಹಜೀರ, ವಿಜಯಪುರ, ಜಗದೀಶ್ಪುರ ಕೊಳವೆ ಮಾರ್ಗ. ವಸತಿ ಭೂಗೋಳಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ತಿಳಿಸಿ. ನೋಡಿ, 5 ಪ್ರಶ್ನೆಗಳು 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ವಸತಿಗಳ ಹಂಚಿಕೆ, ಸ್ಥಾನ, ಸ್ವರೂಪ, ಕಾರ್ಯ ಸಂಘಟನೆ ಮುಂತಾದವು ವಸತಿ ಭೂಗೋಳಶಾಸ್ತ್ರ ಮೂಲಾಂಶಗಳಾಗಿವೆ. ವೃದ್ಧಾಪ್ಯ ಜನಸಂಖ್ಯೆ ಎಂದರೇನು? ನಿರೀಕ್ಷಿತ ಜೀವಿತಾವಧಿಯು ಹೆಚ್ಚುತ್ತಿರುವುದರಿಂದ ವೃದ್ಧರ ಸಂಖ್ಯೆ ಪ್ರಮಾಣ ದೇಶದಲ್ಲಿ ಅಧಿಕ ಕಂಡುಬರುವುದನ್ನು ವೃದ್ಧಾಪ್ಯ ಜನಸಂಖ್ಯೆ ಎಂದು ಕರೆಯುತ್ತಾರೆ. ದ್ವಿತೀಯ ಆರ್ಥಿಕ ಉದ್ಯೋಗಗಳ ಪ್ರಾಮುಖ್ಯತೆಗಳನ್ನು ಬರೆಯಿರಿ. ಹೆಚ್ಚು ಪ್ರಮಾಣದ ರಾಷ್ಟ್ರೀಯ ಆದಾಯ ಮತ್ತು ವಿದೇಶಿ ವಿನಿಮಯವನ್ನು ನೀಡುತ್ತದೆ. ಇವುಗಳು ಹೆಚ್ಚು ಉದ್ಯೋಗಾವಕಾಶ ನೀಡುತ್ತವೆ. ಇವುಗಳು ವ್ಯವಸಾಯ ಕ್ಷೇತ್ರಕ್ಕೆ ಬೇಕಾದ ಟ್ರ್ಯಾಕ್ಟರ್, ರಾಸಾಯನಿಕ ಗೊಬ್ಬರ, ತಂತ್ರಜ್ಞಾನ ಮೊದಲಾದವುಗಳನ್ನು ನೀಡಿ ಆಧುನೀಕರಣಗೊಳ್ಳಲು ಸಹಾಯಕವಾಗಿವೆ. ನೋಡಿ, ಪ್ರವಾಸಿ ಕೇಂದ್ರಗಳ ಎಂದರೇನು? ಉದಾಹರಣೆ ಕೊಡಿ. ನೋಡಿ, ಪ್ರತಿಯೊಂದನ್ನು ಓದೋದಿಲ್ಲ, ನೋಡ್ತಾ ಹೋಗಿ. ಇನ್ನು ವಿಧೋದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳನ್ನು ಬರೆಯಿರಿ. ನೀರಾವರಿ ಪೂರೈಕೆ, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ, ಪ್ರವಾಹ ನಿಯಂತ್ರಣ, ಮಣ್ಣಿನ ಸಂರಕ್ಷಣೆ, ಅರಣ್ಯೀಕರಣ, ಕುಡಿಯುವ ನೀರಿನ ಪೂರೈಕೆ, ಜಲಸಂಚಾರ, ಮೀನುಗಾರಿಕೆ, ಮನರಂಜನೆ, ವನ್ಯಜೀವಿಗಳ ಸಂರಕ್ಷಣೆ, ಇಂಥವೆಲ್ಲ. ಚಿನ್ನದ ಉಪಯೋಗಗಳನ್ನು ಪಟ್ಟಿ ಮಾಡಿ. ನೋಡಿ, ಆಭರಣ ತಯಾರಿಕೆ, ಗಡಿಯಾರ, ಪದಕಗಳ, ಔಷಧಿ ಉದ್ಯಮದಲ್ಲಿ, ದಂತಚಿಕಿತ್ಸೆ, ಜರಿ ತಯಾರಿಕೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬಂಗಾರವನ್ನು ಹಣದ ವಿನಿಮಯ ಮಾಧ್ಯಮವಾಗಿ ಉಪಯೋಗಿಸಲಾಗುತ್ತದೆ. ಹಿಂದೆ ಇದನ್ನು ನಾಣ್ಯಗಳ ತಯಾರಿಕೆಯಲ್ಲೂ ಕೂಡ ಬಳಸಲಾಗುತ್ತಿತ್ತು. ಭಾರತದ ವಾಯು ಸಾರಿಗೆಯ ಪ್ರಾಮುಖ್ಯತೆ ತಿಳಿಸಿ. ನೋಡಿ, ಇದು ಅತಿ ಶೀಘ್ರವಾಗಿ ಸೇವೆ ನೀಡುವ ಸಾರಿಗೆ ಪ್ರಕಾರವಾಗಿದೆ.
ಇದು ಶಾಂತಿ, ಯುದ್ಧ ಮತ್ತು ಆಪತ್ಕಾಲದಲ್ಲಿ ಎಲ್ಲ ಕಾಲದಲ್ಲಿಯೂ ಅಗತ್ಯ ಆಗಿದೆ. ಅತಿ ದುರ್ಗಮವಾದ ಅಗತ್ಯವಾದ ಪರ್ವತ, ಅರಣ್ಯ, ಜೌಗು ಪ್ರದೇಶ, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಾಯು ಸಾರಿಗೆ ಅಮೂಲ್ಯವಾದುದು. ಅರಣ್ಯ ಸಂರಕ್ಷಣೆಯ 4 ಕ್ರಮಗಳನ್ನು ತಿಳಿಸಿ. ನೋಡಿ, ಇಲ್ಲಿ 5-6 ಕೊಟ್ಟಿದ್ದಾರೆ. ನೀವು ಯಾವುದಾದ್ರೂ 4 ಕ್ರಮಗಳನ್ನು ತಿಳಿಸಬೇಕು. ವಿಭಾಗ ಸಿ ಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 7 ಪ್ರಶ್ನೆಗಳಿಗೆ 20ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿದ್ದಾರೆ. ಒಂದೊಂದಕ್ಕೆ ನೋಡಿ 5 ಅಂಕ. ಜನಸಂಖ್ಯಾ ಬೆಳವಣಿಗೆ ಘಟಕಗಳನ್ನು ವಿವರಿಸಿ. ನೋಡಿ, ಜನನ ಪ್ರಮಾಣ ಬಗ್ಗೆ ಹೇಳಬೇಕು, ಮರಣ ಪ್ರಮಾಣ ಬಗ್ಗೆ ಹೇಳಬೇಕು. ನೋಡ್ತಾ ಹೋಗಿ ಏನೇನು ಹೇಳಿದ್ದಾರೆ ಅಂತ. ಓದ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ವಲಸೆ ಬಗ್ಗೆ ಹೇಳಬೇಕು, ವಲಸೆ ಕಾರಣ, ವಲಸೆ ವಿಧ, ಅಂತಾರಾಷ್ಟ್ರೀಯ ವಲಸೆ, ಆಂತರಿಕ ವಲಸೆ ಬಗ್ಗೆ ಹೇಳಬೇಕು. ಇನ್ನು ಸಮೂಹ ಮಾಧ್ಯಮಗಳ ಪ್ರಾಮುಖ್ಯತೆಗಳನ್ನು ಪಟ್ಟಿ ಮಾಡಿರಿ. ನೋಡಿ, ಸಮೂಹ ಮಾಧ್ಯಮಗಳು ಆಧುನಿಕ ಯುಗದಲ್ಲಿ ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ನೋಡಿ, 1, 2, 3, 4 ಹೀಗೆ ಸುಮಾರು ಅಂಶಗಳನ್ನು ಹೇಳಿದ್ದಾರೆ. ಭಾರತದಲ್ಲಿ ಹೀಗೆ ಪಾಯಿಂಟ್ ವೈಸ್ ಬರೆದರೆ ನಿಮಗೆ ಹೆಚ್ಚಿನ ಅಂಕಗಳು ದೊರೆಯುತ್ತವೆ. ಭಾರತದಲ್ಲಿ ತೀವ್ರ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗಿರುವ ಅಂಶಗಳನ್ನು ವಿಶ್ಲೇಷಿಸಿ. ನೋಡಿ, ಅಧಿಕ ಜನನ ಪ್ರಮಾಣ, ಬಾಲ್ಯ ವಿವಾಹ, ಸಾರ್ವತ್ರಿಕ ವಿವಾಹ, ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆ, ಅನಕ್ಷರತೆ, ಕಡಿಮೆ ಮರಣ ಪ್ರಮಾಣ. ನೋಡಿ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ವೈದ್ಯಕೀಯ ಸೌಲಭ್ಯ ವಿಸ್ತರಣೆ. ನೋಡಿ, ಎಲ್ಲ ಪಾಯಿಂಟ್ ವೈಸ್ ಬರಿಬೇಕು. ಅಂದರೆ ತೀವ್ರ ಜನಸಂಖ್ಯಾ ಬೆಳವಣಿಗೆ ಆಗಲಿಕ್ಕೆ ಏನೇನು ಕಾರಣ, ಅಂಶಗಳು ಅಂತ. ಇನ್ನು ವಲಸೆಯನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. ನೋಡಿ, ತೀರ ದೊಡ್ಡದಾಗೂ ಇಲ್ಲ, ಉತ್ತರಗಳು ನೀಟಾಗಿದ್ದಾವೆ, ಪಾಯಿಂಟ್ ವೈಸ್ ಇದೆ. ಇದೇ ರೀತಿ ಬರೀಬೇಕು ನೀವು, ಅಂದರೆ ಅಂಕಗಳು ದೊರೆಯುತ್ತವೆ. ಭೂ ಸಾಮರ್ಥ್ಯದ ಪ್ರಾಮುಖ್ಯತೆಯನ್ನು ಚರ್ಚಿಸಿ. ನೋಡಿ, ಎಲ್ಲ ಉತ್ತರಗಳನ್ನು ನೋಡ್ತಾ ಹೋಗಿ. ಹಸಿರು ಕ್ರಾಂತಿ ಅಂದ್ರೇನು, ಇದರ ಅನುಕೂಲತೆಗಳನ್ನು ಬರೆಯಿರಿ. ನೋಡಿ, ಹಿಂದಿನ ವರ್ಷಗಳಲ್ಲಿ ಬಹಳಷ್ಟು ಸಾರಿ ಕೇಳಿದ್ರಿಂದ ಈಗ ಮತ್ತೆ ಮಾದರಿ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ತುಂಬ ಇಂಪಾರ್ಟೆಂಟ್ ಇದು. ಕಾಫಿ ಬೇಸಾಯಕ್ಕೆ ಬೇಕಾಗುವ ಭೌಗೋಳಿಕ ಅಂಶಗಳನ್ನು ವಿವರಿಸಿ. ನೋಡಿ, ಉಷ್ಣಾಂಶ, ಮಳೆ, ಮಣ್ಣು, ನೆರಳಿನ ಗಿಡಗಳು, ಮಂಜು ಬರೀಬೇಕು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀಡಲಾಗಿದೆ ಇಲ್ಲಿ. ಭಾರತದಲ್ಲಿ ಬಾಕ್ಸೈಟ್ ಅದರಿನ ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿ. ನೋಡಿ, ಹಂಚಿಕೆ ಎಲ್ಲೆಲ್ಲಿ, ಒಡಿಶಾ, ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ಇತರೆ ರಾಜ್ಯಗಳು, ಉತ್ಪಾದನೆ ಎಷ್ಟಿದೆ. ಭಾರತದಲ್ಲಿ ಜಲವಿದ್ಯುತ್ ಶಕ್ತಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಕುರಿತು ಬರೆಯಿರಿ. ನೋಡಿ, ಜಲವಿದ್ಯುತ್ ಶಕ್ತಿ ಅಂದರೆ ಏನಂತ ಕೊಟ್ಟಿದ್ದಾರೆ ಇಲ್ಲೆಲ್ಲ, ಅದರ ಬಗ್ಗೆ, ಮತ್ತು ಜಲವಿದ್ಯುತ್ ಶಕ್ತಿ ಅಭಿವೃದ್ಧಿಗೆ ಬೇಕಾಗುವಂತಹ ಅಂಶಗಳ ಬಗ್ಗೆ ಕೂಡ ಪಾಯಿಂಟ್ ವೈಸ್ ಇಲ್ಲಿ ಕೊಡಲಾಗಿದೆ. ಮತ್ತು ಅದರ ಸಾಮರ್ಥ್ಯದ ಬಗ್ಗೆ ಹೇಳಲಾಗಿದೆ. ನೋಡಿ, ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯ ಪ್ರಾಮುಖ್ಯತೆ ಮತ್ತು ಅಭಿವೃದ್ಧಿಯನ್ನು ವಿವರಿಸಿರಿ. ಉತ್ತರ ನೋಡಿ, ಪ್ರಾಮುಖ್ಯತೆ ಬಗ್ಗೆ ಹೇಳಲಾಗಿದೆ ಮತ್ತು ಅಭಿವೃದ್ಧಿಯ ಬಗ್ಗೆ ಕೂಡ ಹೇಳಲಾಗಿದೆ. ಇನ್ನು ಭಾರತದಲ್ಲಿ ಕೈಗಾರಿಕೆಗಳ ಮೇಲೆ ಜಾಗತೀಕರಣದ ಪರಿಣಾಮಗಳು ಯಾವುವು ವಿವರಿಸಿ. ನೋಡಿ, ಸಕಾರಾತ್ಮಕ ಪರಿಣಾಮಗಳು ಏನೇನು ಮತ್ತು ನಕಾರಾತ್ಮಕ ಪರಿಣಾಮಗಳು ಏನೇನು ಅಂತ. ಇನ್ನು ಭಾರತದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕುರಿತು ವಿವರಿಸಿ. ನೋಡಿ, ರಾಷ್ಟ್ರೀಯ ಹೆದ್ದಾರಿ ಮೊದಲು ನೀವು ಹೆದ್ದಾರಿಗಳು ಯಾವಾಗ ಏನು, ಎಷ್ಟು ಭಾಗ ಅಂತ ಬರೆದು ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಬರೆಯಿರಿ. ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯ ಕುರಿತು ಚರ್ಚಿಸಿ. ನೋಡಿ, ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು, ಯಾವಾಗ ಅದು ಇದಕ್ಕೆ ಬಂತು ಅನ್ನೋದನ್ನು ಹೇಳಿ ಅದರ ಸವಾಲುಗಳು ಏನು ಅನ್ನೋದನ್ನು ಬರೀಬೇಕು. ವಿಭಾಗ ಡಿ ಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ. ನೋಡಿ, ಒಂದು ಸರಳ ಸ್ತಂಭಾಲೇಖನವನ್ನು ರಚಿಸಿ. ಅದರ ಬಗ್ಗೆ ಇದ್ದೇ ಇರುತ್ತೆ ಪ್ರಶ್ನೆ. ಆಮೇಲೆ ಏನಿರುತ್ತೆ, ಒಂದು ಯಾವುದಾದ್ರೂ ದೂರ ಸಂವೇದಿ ತಂತ್ರಜ್ಞಾನದ ಮಹತ್ವವನ್ನು ವಿವರವಾಗಿ ಬರೆಯಿರಿ. ಈ ರೀತಿ ಪ್ರಶ್ನೆ ಇರುತ್ತೆ. ಮತ್ತು ಒಂದು ವೃತ್ತಾಲೇಖವನ್ನು ರಚಿಸಿ ಅಂತ ಬಿ ಭಾಗದಲ್ಲಿ 10 ಅಂಕಗಳಿಗೆ ಒಂದು ಫಿಕ್ಸ್ ಕ್ವಶನ್ಸ್ ಇರುತ್ತೆ. ಅದಕ್ಕೆ ವೃತ್ತಾಲೇಖದ ಯಾವ ರೀತಿ ನೋಡಿ, ಏನು ಶೇಕಡ ಕೊಟ್ಟಿರುತ್ತಲ್ಲ ಅದನ್ನು ನೀವು ಡಿಗ್ರಿಗಳಲ್ಲಿ 360 ಆಗುತ್ತೆ ಟೋಟಲ್. ಇಲ್ಲಿ ಶೇಕಡ ಎಷ್ಟು ಬಂತು, ಇಲ್ಲಿದು 360ಗೆ ಬಂದು ಈ ರೀತಿ ಒಂದು ವೃತ್ತವನ್ನು ಇದನ್ನು ಮಾಡಿ ನೀವು ಇದನ್ನು ಮಾಡಬೇಕು. ನಿಮಗೆ ರಫ್ ಆಗಿ ಗೊತ್ತಾಗುತ್ತೆ ಅದು ತಪ್ಪಾದ್ರೂ. ಅದಕ್ಕೆ ಕರೆಕ್ಟಾಗಿ ಇದನ್ನು ಮಾಡಿ ಇಲ್ಲಿ ಲೆಕ್ಕ ಕರೆಕ್ಟ್ ಆಗಬೇಕು ನಿಮ್ಮದು. ಡಿಗ್ರಿ ಅಂದರೆ ಸರಿಯಾಗಿ ಒಂದು ವೃತ್ತಾಲೇಖ ಬರ್ತದೆ. ಇದು ನಿಮಗೆ ಔಟ್ ಆಫ್ ಆನ್ಸರ್ ಕರೆಕ್ಟ್ ಬಂದರೆ 10ಕ್ಕೆ 10 ಅಂಕಗಳು ಆರಾಮಾಗಿ ದೊರೆಯುತ್ತವೆ. ಇಲ್ಲಿಗೆ ನಾವು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಿದೆವು. ಮೊದಲ ಮತ್ತು 2ನೇ ಪತ್ರಿಕೆಯನ್ನು ಕೂಡ ನೋಡಿ, ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ 1 ಅಂಕದ 2 ಅಂಕದ ಮತ್ತು ಏನು 5 ಅಂಕದ ಪ್ರಶ್ನೆಗಳು, ಯಾವ್ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಅನ್ನೋದನ್ನು ನೋಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.